ಕೃಷಿ ಚಕ್ರ, ವರ್ಷದ ಕೃಷಿ ಕಾರ್ಯಕ್ರಮಗಳ ಸಿಂಹಾವಲೋಕನ. ಕೇಳುಗರಿಗೆಲ್ಲ ಜಯಣ್ಣ ಹಾಗೂ ಕಮಲಕ್ಕ ಮಾಡುವ ನಮಸ್ಕಾರಗಳು. ಕೇಳಿದ್ರೆ ಕಾಲ ಹಾಗೂ ಅಲೆ ಎರಡನ್ನೂ ಹಿಡಿದಿಡೋಕ್ಕಾಗಲ್ಲ ಅಂತಾರೆ. ಆಂಗ್ಲ ಭಾಷೆಯಲ್ಲಿ ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಂತ. ಆದರೆ ಕಳೆದ ವರ್ಷ 2025 ಪೂರ್ತ ನಡೆದಂತಹ ಕೃಷಿ ಕಾರ್ಯಕ್ರಮಗಳನ್ನು ಮತ್ತೆ ಹಿಡಿದಿಡುವಂತಹ ಒಂದು ಪುಟ್ಟ ಪ್ರಯತ್ನ ಈ ಕೃಷಿ ಚಕ್ರ. ಕೃಷಿ ಕ್ಷೇತ್ರ 2025ರಲ್ಲಿ ಹಲವು ಏರಿಳಿತಗಳನ್ನು ಕಾಣ್ತು. ಈ ವರ್ಷ ಭರ್ಜರಿ ಮುಂಗಾರು ಮಳೆ. ಏಪ್ರಿಲ್ ಮೇ ಒಳಗಿನಲ್ಲೇ KRS ಭರ್ತಿಯಾಯಿತು. ಅದು 3 ಸಾರಿ ಭರ್ತಿಯಾದದ್ದು ವಿಶೇಷ. ರಾಜ್ಯಾದ್ಯಂತ ಮಳೆ ಅನಾಹುತವನ್ನೇ ತಂತು. ಉಕ್ಕಿ ಹರಿದ ನದಿ ತೊರೆ, ಬಹುತೇಕ ಜಲಾಶಯಗಳು ಭರ್ತಿ. ಡಿಸೆಂಬರ್ ಮೊದಲ ವಾರದವರೆಗೆ ಬೆಂಬಿಡದ ಮಳೆ. ಕೇಂದ್ರ ಹಾಗೂ ರಾಜ್ಯ ಬಜೆಟ್ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಹೊತ್ತು ತಂತು. ಕೃಷಿ ಮೇಳಗಳ ಸಂಭ್ರಮ ಈ ಬಾರಿ ಗಟ್ಟಿಯಾಗೇ ಇತ್ತು. ಮಂಡ್ಯದ ಮೊಟ್ಟ ಮೊದಲ ಕೃಷಿ ವಿಶ್ವವಿದ್ಯಾನಿಲಯದ ಚೊಚ್ಚಲ ಕೃಷಿ ಮೇಳ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಆಯಿತು. ಕೊಯಮತ್ತೂರಿನ ಸಹಜ ಕೃಷಿ ಮೇಳದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ನಿಧಿಯನ್ನು ಬಿಡುಗಡೆ ಮಾಡಿದರು. GSTಯಲ್ಲಿ ತಂದ ಕ್ರಾಂತಿಕಾರಿ ಬದಲಾವಣೆಗಳಿಂದ ಕೃಷಿಕರ ಹಾಗೂ ಜನಸಾಮಾನ್ಯರಿಗೆ ಆರ್ಥಿಕ ಹೊರೆ ಕಡಿಮೆ ಆಯಿತು. MGNREGA ಯೋಜನೆ ಇನ್ನು ಮುಂದೆ ವಿಕಸಿತ ರಾಮ್ಜಿ ಯೋಜನೆ ಅಥವಾ ಕಾಯ್ದೆ ಆಗಿ ಬದಲಾಯಿತು. ಇನ್ನು ಮುಂದೆ ಗ್ರಾಮೀಣರಿಗೆ 125 ದಿನಗಳ ಕೂಲಿ ಖಾತ್ರಿಯಾಯಿತು. ಜನವರಿ 7ನೇ ತಾರೀಖು ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ರೀಲಿಂಗ್ನಿಂದ ಆದಾಯ ಉತ್ಪಾದನೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ MN ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ನಮ್ಮ ಕೇಂದ್ರೀಯ ರೇಷ್ಮೆ ಮಂಡಳಿಯಿಂದ ಈಗ ಸಿಲ್ಕ್ ಸಮಗ್ರ 2 ಅಂತ ಮತ್ತು ಸಿಲ್ಕ್ ಸಮರ್ಥ ಅಂತ 2, ಅದರಲ್ಲಿ 21-22 ಇಸ್ವಿಯಿಂದ 25-26 ಇಸ್ವಿವರೆಗೆ 4,680 ಕೋಟಿ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ಇಂಡಸ್ಟ್ರಿಗೆ ಎಷ್ಟೆಷ್ಟು ಅಂತ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇದರಲ್ಲಿ ಚರಕ ಇಂಡಸ್ಟ್ರಿ ಹಾಕಬೇಕು ಅಂದರೆ ಅದಕ್ಕೆ ನಾವು ಸಹಾಯ ಮಾಡಲ್ಲ. ಯಾಕೆಂದರೆ ಅದು ತುಂಬ ಪ್ರಿಮಿಟಿವ್ ಅಂದ್ಬಿಟ್ಟು ಅದರಲ್ಲಿ ಕ್ವಾಲಿಟಿ ಏನು ಇಂಪ್ರೂವ್ ಆಗಲ್ಲ ಅಂತ ನಾವು ಅದಕ್ಕೆ ಏನು ಅಂತ ಸೌಲಭ್ಯ ಕೊಡಲ್ಲ. ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಜನವರಿ 22ರಂದು ಪಶು ಆರೋಗ್ಯ ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಂಡ್ಯದ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾ BN ತ್ರಿನೇಶ್ ಅವರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಫೆಬ್ರವರಿ 15 ಮೈಸೂರಿನ ಆಯುಷ್ ಸಭಾಂಗಣದಲ್ಲಿ ವೇದ ಕೃಷಿ ಕುರಿತ ಕಾರ್ಯಾಗಾರ ಏರ್ಪಾಡಾಗಿತ್ತು. ಮೈಸೂರಿನ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಪರಿಚಯ ಹಾಗೆ ವೇದ ಕೃಷಿ ಕುರಿತಂತೆ ಆಸಕ್ತಿದಾಯಕವಾದ ಮಾಹಿತಿಗಳು ಭಾಗವಹಿಸಿದ 150 ಜನ ಆಯ್ದ ಕೇಳುಗರಿಗೆ ಸಿಕ್ತು. ಈ ವೇದ ಕೃಷಿ ಕುರಿತ ಕಾರ್ಯಾಗಾರದ ಬಾನುಲಿ ವರದಿ ಫೆಬ್ರವರಿ 17ರಂದು ಪ್ರಸಾರವಾಯಿತು. ಇವತ್ತು ನಮ್ಮ ದೇಶದಲ್ಲಿ ಕೃಷಿ ಬಗ್ಗೆ ಸರ್ವರಿಗೂ ಅಸಡ್ಡೆ ಇದೆ. ಇದು ಒಂದು ಶೋಚನೀಯ ಸ್ಥಿತಿ. ನಾನು ಸುಮಾರು ಈ ಭಾರತ ದೇಶವನ್ನು ಒಂದು 20 ವರ್ಷದಿಂದ ಸುಮಾರು ಸುತ್ತಿದ್ದೀನಿ. ಸುತ್ತಿರೋದು ರಾಜಭೋಗದಲ್ಲಿ, ನಾನಾಗಿ ಹೋಗಿಲ್ಲ. ಒಂದು ನೋಡಿರೋ ಏನಪ್ಪ ಅಂದರೆ ಸರ್ವತ್ರ ನಗಣ್ಯ ಕೃಷಿ ಅಂದರೆ. ಅಲ್ಲಿ ಹೋದಾಗೆಲ್ಲ ಹೇಳ್ತೀನಿ, ನನ್ನ ಕರೀತಾರೆ, ನಾನು ಕೃಷಿಕ ಅಲ್ಲ, ಯಾಕಂದ್ರೆ ನನಗೆ ಭೂಮಿನೇ ಇಲ್ಲ. ಆದರೆ ನನ್ನ ದೇವೇ ಭೂಮಿ. ಬಸವಣ್ಣ ಅವ್ರು ಹೇಳೋ ಥರ, ಉಳ್ಳವರು ಶಿವಾಲಯವ ಮಾಡ್ಯಾರಯ್ಯ, ನಾನೇನು ಮಾಡಲ್ಲಯ್ಯ. ಫೆಬ್ರವರಿ 22ರಂದು ಸ್ವಯಂ ಉದ್ಯೋಗದ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಗಾಣದಾಳು ಗ್ರಾಮದ ಕೃಷಿಕ ದಂಪತಿ GS ರವಿಕುಮಾರ್ ಹಾಗೂ SC ಅರ್ಪಿತಾ ಅವರೊಂದಿಗಿನ ಸಂವಾದ ಮೂಡಿಬಂತು. ನಾವು ಸ್ಟಾರ್ಟಿಂಗ್ 2 ಮಿಷಿನ್ ಓನಾಗ ಹಾಕೊಂಡಿದ್ವಿ. ಅದನ್ನು ಸ್ವಲ್ಪ ಲಾರ್ಜಾಗಿ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಆವಾಗ ಬ್ಯಾಂಕಲ್ಲಿ ಹಿಂಗೆ ರೋಜ್ಗಾರ್ದು PMEGP ಕಡೆಯಿಂದನೇ ಸಬ್ಸಿಡಿನೂ ಸಿಗುತ್ತಲ್ಲ ಅಂತ ಹೇಳ್ಕೊಟ್ರು. ಹಂಗಾಗಿ
ಅದನ್ನು ಉಪಯೋಗಿಸ್ಕೊಂಡೆ. ಸಾಲ ಮಾಡುವಾಗ ಅದನ್ನು ತೀರಿಸ್ತೀನಿ ಅನ್ನೋ ಒಂದು ನಂಬಿಕೆ ಆಯ್ತಾ ನಿಮಗೆ ಅಥವಾ ಭಯ ಆಯ್ತಾ? ಏನೂ ಇರಲಿಲ್ಲ ಸರ್, ಕ್ಲಿಯರ್ ಮಾಡ್ಕೋತೀನಿ ಅನ್ನೋ ಧೈರ್ಯ ಆಯಿತು. ಫೆಬ್ರವರಿ 25ರಂದು ಸಾವಯವ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಂಡಿದ್ದವರು ಮೈಸೂರು ತಾಲೂಕು ಕೂಡನಹಳ್ಳಿಯ ಹರೀಶ್ ಆಚಾರ್ಯ ಮತ್ತು ಶಿಂಡೇನಹಳ್ಳಿಯ ನಟೇಶ್ ಜಿಕೆ. ಅತಿ ಖುಷಿ ಕೊಡೋ ಕೆಲಸ ಇದು. ನಾವು ಇಂಡಸ್ಟ್ರೀಸ್ದಲ್ಲಿ ಎಷ್ಟೇ ಸಾಧನೆ ಮಾಡಿರ್ಬೋದು, ಆದರೆ ಈ ಕೃಷಿನಲ್ಲಿ ನಾವೇ ಬೆಳೆದು, ನಾನು ತೆಂಗು ಸಸಿ ಹಾಕಿದ ದಿವಸದಿಂದ ಅದು ಎಳ್ನೀರು ಕೊಡೋವರೆಗೂ ನಾನು ಹೊರಗಡೆ ಎಳ್ನೀರು ಕುಡ್ದಿರಲಿಲ್ಲ. ಅಂದರೆ ಅದು ಅಷ್ಟೊಂದು ಖುಷಿ ಕೊಡ್ತಾ ಇದೆ. ಪ್ರತಿಯೊಂದು ಗಿಡ, ಪ್ರತಿಯೊಂದು ಇದು ಫಸ್ಟ್ ಟೈಮ್ ಅದು ಹೂ ಬಿಟ್ಟಾಗ ಫಸ್ಟ್ ಟೈಮ್ ಅದ್ರ ಫಲ ತಿನ್ನೋ ಖುಷಿ ಬೇರೆದ್ರಲ್ಲಿ ಬರುವುದಿಲ್ಲ. ಈಗ ನಮ್ಮ ಸಖತ್ ಸೊಪ್ಪಿನಲ್ಲಿ ಎಲ್ಲ ನಮ್ಮ ಥರದವರೇ ವ್ಯಕ್ತಿಗಳಿರೋದ್ರಿಂದ ಅಲ್ಲಿ ಬರೋ ಕಸ್ಟಮರ್ಸ್ ಕೂಡ ಅದೇ ಮೆಂಟಾಲಿಟಿಯವರು. ಡಿಸೆಂಬರ್ 2024ರಲ್ಲಿ ಉದ್ಘಾಟನೆಯಾದದ್ದು ಮೇವು ಮೆಲುಕು ಬಾನುಲಿ ಸರಣಿ. ಬೇಸಿಗೆಯಲ್ಲಿ ಸಾಕಿರುವಂತಹ ರಾಸುಗಳಿಗೆ ಮೇವಿನ ಕೊರತೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಆರಂಭವಾದಂತಹ ಈ ಸರಣಿ 2025ರ ಮೇ ತಿಂಗಳವರೆಗೂ ಮುಂದುವರಿತು. ಮಾರ್ಚ್ 3ನೇ ತಾರೀಖು ರೈತರಿಗೆ ಬ್ಯಾಂಕಿನಿಂದ ದೊರೆಯುವ ಸೌಲಭ್ಯಗಳನ್ನು ಕುರಿತ ಸಂವಾದ ಬಿತ್ತರಗೊಂಡಿತು. ಇದರಲ್ಲಿ ಭಾಗವಹಿಸಿದ್ದವರು ಮೈಸೂರಿನ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಡಾ ಟಿಆರ್ ಅರುಣ್ ಮತ್ತು ಕೃಷಿ ಅಧಿಕಾರಿ ಆರ್ ಚಂದನ. ಏನು ದಾಖಲಾತಿಗಳನ್ನು ಅವರು ಕೊಟ್ಟು ಅದಕ್ಕೆ ನಾವು ಯಾವುದೇ ಕೂಡ ಅಡಮಾನವನ್ನು ಮಾಡೋದಿಲ್ಲ. 5 ಲಕ್ಷ ತನಕ ಇವಾಗ ಮಿತಿಯನ್ನು ಈ ಮುಂದಿನ ವರ್ಷದಲ್ಲಿ ಅದನ್ನು ಏರಿಕೆ ಮಾಡಲಾಗಿದೆ. ಸೊ ಹಾಗಾಗಿ ರೈತರಿಗೆ ಅದೊಂದು ವರದಾನ ಅಂತಲೇ ಹೇಳ್ಬೋದು. ಯಾವುದೇ ಅಡಮಾನ ಮಾಡದೆ ಒಂದು ಅಂತ ಹೇಳಿದ್ರೆ ಅವರ ಸಿಬಿಲ್ ಸ್ಕೋರ್ ಸರಿಯಾಗಿತ್ತು ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಅವರ RTC ಮತ್ತು ನಾ ಹೇಳಿದಾಗೆ ಕೃಷಿ ಅಧಿಕಾರಿ ಅದನ್ನು ಅವರ ಸಂಪರ್ಕ ಮಾಡಿ ಪರಿಶೀಲನೆ ಮಾಡಿ ಅವರಿಗೆ ಬೆಳೆ ಸಾಲವನ್ನು ಮಂಜೂರಾತಿ ಮಾಡಿದ ಮೇಲೆ ಅವರಿಗೆ ಆ OD ಅಕೌಂಟ್ ಏನು ಓಪನ್ ಆಗುತ್ತೆ, ಅದಾದಮೇಲೆ ಅವರಿಗೆ ಈ ಕಾರ್ಡು ಕೂಡ ಉಚಿತವಾಗಿ ಲಭ್ಯವಾಗುತ್ತೆ. ಮಾರ್ಚ್ 8ರಂದು ರೈತರ ತಾಂತ್ರಿಕ ಜ್ಞಾನದ ಮೇಲೆ ಕೃಷಿ ತರಬೇತಿಯ ಪ್ರಭಾವವನ್ನು ಕುರಿತ ಸಂವಾದವಿತ್ತು. ಇದರಲ್ಲಿ ಪಾಲ್ಗೊಂಡಿದ್ದವರು ನಂಜನಗೂಡು ತಾಲೂಕು ಸುತ್ತೂರಿನ JSS ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿ ಡಾ BN ಜ್ಞಾನೇಶ್ ಮತ್ತು ಟಿ ನರಸೀಪುರ ತಾಲೂಕು ರಾಯರಹುಂಡಿ ಗ್ರಾಮದ CS ಅನುರಾಧ. ಈ ಭತ್ತದಲ್ಲಿ ವಿವಿಧ ತಳಿ ಇರ್ತಲ್ಲ, ಲೋಕಲ್ ಲ್ಯಾಂಡ್ ರೇಸಸ್ ಅಂತೀವಿ, ಅದನ್ನ ಪ್ರಿಸರ್ವ್ ಮಾಡೋದು ಹೇಗೆ, ವರ್ಷ ಬೆಳೆದು ಅದನ್ನು ಕಂಟ್ಯಾಮಿನೇಟ್ ಆಗಿ ಪ್ರೋಸೆಸ್ ಮಾಡೋದು ಹೇಗೂ ಕೂಡ ನಾವು ಒಂದು ತರಬೇತಿ ಕೊಡ್ತಾ ಇದ್ದೀವಿ. ಅದು ಈಗಿನ ಪೀಳಿಗೆಗೆ ಭಾಳ ಮುಖ್ಯ. ಯಾಕೆಂದರೆ ನಮ್ಮ ಹಳೆ ತಳಿಗಳು ನಶಿಸಿ ಹೋದರೆ ಲೋಕಲ್ಲು ಮುಂದೆ ಬರುವ ಪೀಳಿಗೆಗೆ ಆ ತಳಿ ಸಿಗದಲ್ಲೇ ಇರ್ಬೋದು. ಯಾಕಂದರೆ ಹಳೆ ತಳಿಗಳಲ್ಲಿ ಒಂದು ವಿಶೇಷತೆ ಅಂದರೆ ರೋಗ ನಿರೋಧಕ ಒಂದಿರುತ್ತೆ ಮತ್ತು ಹೆಚ್ಚಿನ ನ್ಯೂಟ್ರಿಯೆಂಟ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಾವು ಯಾವಾಗ ಹೈಯರ್ ಈಲ್ಡಿಗೆ ಫೋಕಸ್ ಮಾಡ್ತೀವೋ ಆವಾಗ ನ್ಯೂಟ್ರಿಯೆಂಟ್ಸ್ ಕೂತೆ ಆಮೇಲೆ ರೋಗ ನಿರೋಧಕತೆಯನ್ನು ಕಳ್ಕೊಳ್ಳುತ್ತೆ. ಮಾರ್ಚ್ 13ರಂದು ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಆರ್ಥಿಕ ಶಿಸ್ತಿನ ಪಾಲನೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಂಡಿದ್ದವರು ಆರ್ಥಿಕ ತಜ್ಞರಾದ ಎಸ್ ಶ್ರೀಕಾಂತ್ ಮತ್ತು ಯೋಗೀಶ್ ಅಪ್ಪಾಜಯ್ಯ. ಸರ್ಕಾರಿ ಸಂಸ್ಥೆಗಳನ್ನೋದಕ್ಕಿಂತ ಸರ್ಕಾರದ ಯಾವ್ದಾರು ಕಾಯ್ದೆಗಳ ಅಡಿ ಬರಬೇಕಾಗ. ಉದಾಹರಣೆಗೆ ಈಗ ಬ್ಯಾಂಕ್ಗಳು ಅಂತ ನಾವು ಬಂದ ತಕ್ಷಣ ಈಗ ನ್ಯಾಷನಲೈಸ್ ಬ್ಯಾಂಕ್ಸ್ ಅಂತ ಕರಿತೇವೆ, ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೇವೆ. ಈಗ ಕಾನೂನು ಏನು ಹೇಳ್ತೆ ನಮ್ಮ ದೇಶದಂತಂದರೆ ಯಾವುದೇ ಬ್ಯಾಂಕ್ ಆದರೂ ಅದರಲ್ಲಿನ ನ್ಯಾಷನಲೈಸ್ಡ್ ಆಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಸ್ ಆದರೂ ಸಹ ಅದೆಲ್ಲದಕ್ಕೂ ಸಹ ನೀನು ಅದನ್ನು ನಿಬಂಧನೆ ಮಾಡಲಿಕ್ಕೆ ಮತ್ತು ಅವುಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಅವಕ್ಕೆ ಒಂದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ RBI ಅಂತ ಕರಿತೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದರಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕು ಅಥವಾ ಕಮರ್ಷಿಯಲ್ ಬ್ಯಾಂಕ್ ಅಂತ ನಾವು ಮೇಲ್ನೋಟಕ್ಕೆ ವ್ಯತ್ಯಾಸ ಇದ್ದರೂ ಅವು ಕೆಲಸ ಮಾಡೋಂಥ ನಿರ್ವಹಣೆ ಎಲ್ಲರೂ ಸಹ ಒಂದೇ ಕಾನೂನು. ರೇಷ್ಮೆ ಐಸರಿ ಬಾನುಲಿ ಸರಣಿ 2024ರಲ್ಲಿ ಆರಂಭವಾಯಿತು. ಮಾರ್ಚ್ 4ರಂದು ಈ ಬಾನುಲಿ ಸರಣಿ ಮುಕ್ತಾಯವಾಯಿತು. ಮಾರ್ಚ್ 19ರಂದು ಬುಧವಾರ ರೇಷ್ಮೆ ಐಸರಿ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ಏರ್ಪಾಡಾಗಿತ್ತು. ಸರಣಿಯ ಉತ್ತಮ ಕೇಳುಗರನ್ನು ಆಯ್ಕೆ ಮಾಡಲು ಮುಕ್ತ ಪರೀಕ್ಷೆಯನ್ನು ನಡೆಸಲಾಯಿತು. ನಂತರ ಮುಕ್ತ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸಿದವರಿಗೆ ಬಹುಮಾನವನ್ನು ನೀಡಲಾಯಿತು. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಪರಿಚಯಿಸುವ ಕಾರ್ಯಾಗಾರವೂ ಇತ್ತು. ಹಾಗೆ ರೇಷ್ಮೆ ಐಸರಿ ಬಾನುಲಿ ಸರಣಿಯ ಪುಸ್ತಕ ಬಿಡುಗಡೆ ಸಹ ಇದೇ ಸಂದರ್ಭದಲ್ಲಿ ಏರ್ಪಾಡಾಗಿತ್ತು. ಏಪ್ರಿಲ್ 12ನೇ ತಾರೀಖು ಸುಸ್ಥಿರ ಹೈನುಗಾರಿಕೆಯನ್ನು ಕುರಿತು
ಪಿರಿಯಾಪಟ್ಟಣ ತಾಲೂಕು ಹಾರನಹಳ್ಳಿ ಹೋಬಳಿ ಸೂಳೆಕೋಟೆ ಗ್ರಾಮದ ದೀಪು ಗಣಪತಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಕಡಲೆಕಾಯಿ ಹಿಂಡಿ ಹಾಕ್ತೀವಿ ಸ್ವಲ್ಪ, ಆಮೇಲೆ ಫೀಡ್ಸ್ ಡೈರಿಯಿಂದ ಬರುತ್ತೆ ಫೀಡು, ಅದು ಬಂದ್ಬಿಟ್ಟು ಒಂದೊಂದು ಹಸುಗೆ ಈಗ ಒಳ್ಳೆ ಒಂದು 15 ಲೀಟ್ರೆಲ್ಲ ಹಾಲು ಬರೋಂಥದಕ್ಕೆ ಒಂದು 4-5 kg ಅದು ಕಡಲೆಕಾಯಿ ಹಿಂಡಿ ಹಾಕ್ಬಿಟ್ಟು ಕೊಡ್ತೀವಿ ಸರ್. ಆಮೇಲೆ ಈ ಮಿಲ್ಗೆ ನಮ್ಮದೇ ಭತ್ತ ತೊಗೊಂಡು ಮಿಲ್ ಮಾಡಿಸಿದಾಗ ತೌಡು ಸಿಗುತ್ತೆ, ಒಟ್ಟೋದ್ರೆ ಪಾಲಿಶ್ ತೌಡು ಅದನ್ನೂ ಹಾಕ್ತೀವಿ ಸರ್. ಅದು ಇರೋ ಗಂಟೆ ಹಾಕ್ತೀವಿ, ಇಲ್ಲಾಂದರೆ ಕಡಲೆಕಾಯಿ ಹಿಂಡಿನೂ ಇದನ್ನು 2 ರೆಗ್ಯುಲರ್ ಆಗಿ ಹಾಕ್ತೀವಿ. ಚಕ್ಕೆ ಬೂಸ, ರವೆ ಬೂಸ, ಹತ್ತಿ ಕಾಳು ಅವೇನು ಹಾಕಲ್ಲ ಸರ್, ನಾವು ಇಷ್ಟೇ ಹಾಕೋದು. ಏಪ್ರಿಲ್ 24ರಂದು ಶುಕ್ರವಾರ ಹೈನುಗಾರಿಕೆ ಮತ್ತು ಸೈಲೇಜ್ ತಯಾರಿಕೆಯನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ಕುಂದನಹಳ್ಳಿ ಅಂಚೆ ಹುಣಸಹಳ್ಳಿಯ ಪಿಡಿ ರಾಜಾರಾಮ್ ಪೈ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಾವು ಇಷ್ಟು ವರ್ಷದಲ್ಲಿ ಗೊಬ್ಬರ ಹಾಕಿದ ಕೂಡಲೇ ಸಾಯಿಲ್ ಎಸಿಡಿಕ್ ಆಗಿಬಿಡ್ತದೆ. ಆ ಸಾಯಿಲ್ ಎಸಿಡಿಕ್ ಆದರೆ ನಿಮಗೆ ಪುನಃ ಉತ್ಪಾದನೆ ಕಮ್ಮಿ ಆಗ್ತದೆ. ಸೊ ಅದಕ್ಕೋಸ್ಕರ ನನ್ನ ಒಂದು ಅಡ್ವೈಸ್ ಏನಂತ ಹೇಳಿದ್ರೆ, ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಕ್ಯಾಲ್ಶಿಯಮ್. ಆ ಕ್ಯಾಲ್ಶಿಯಂ ಅಂಶ ಯಾರೂ ಹಾಕ್ತಾ ಇಲ್ಲ. ಎವ್ರಿ ಅಟ್ಲೀಸ್ಟ್ 2 years ಒನ್ಸ್ ನೀವು ಆ ಕ್ಯಾಲ್ಶಿಯಂ ಅಂಶ ಹಾಕಿದರೆ ಇಟ್ ಈಸ್ ಗೋಯಿಂಗ್ ಟು ಗಿವ್ ಎ ಬೆಟರ್ ರಿಸಲ್ಟ್. ಇವತ್ತು ನಾನು ಅದನ್ನು ಪ್ರಯತ್ನ ಮಾಡಿ ನಾನು ರೈತರಿಗೆ ಹೇಳ್ತಾ ಇದ್ದೇನೆ, ನನ್ನ ಮಟ್ಟಿಗೆ ನಾನು ಮಾಡ್ತಾ ಇದ್ದೇನೆ. ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಹೊಸ ಬಾನುಲಿ ಸರಣಿ ಈ ವರ್ಷ ಮೇ ತಿಂಗಳ 29ನೇ ತಾರೀಖಿನಂದು ಗುರುವಾರ ಉದ್ಘಾಟನೆ ಆಯಿತು. ಈ ಕಾರ್ಯಕ್ರಮ ನಡೆದದ್ದು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ರಾಗಿ ಲಕ್ಷ್ಮಣಯ್ಯ ಸಭಾಂಗಣದಲ್ಲಿ. ಮತ್ಸ್ಯ ತರಂಗ ಬಾನುಲಿ ಸರಣಿ ಕಾರ್ಯಕ್ರಮ ಮುಂದಿನ ವರ್ಷಕ್ಕೂ ಕೂಡ ಮುಂದುವರೆದಿದೆ. ಮೇ 16ರಂದು ತೋಟಗಾರಿಕಾ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ. ಮೇ 19ರಂದು ಮುಂಗಾರಿಗೆ ಕೃಷಿ ಇಲಾಖೆ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಇದರಲ್ಲಿ ಭಾಗವಹಿಸಿದ್ದವರು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ. ಮೇ 24ರಂದು ಜೈವಿಕ ಶಿಲೀಂಧ್ರನಾಶಕ ಮತ್ತು ಜಂತುನಾಶಕ ಬಳಕೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಂಡಿದ್ದವರು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ವಿಬಿ ಸನತ್ ಕುಮಾರ್ ಮತ್ತು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಆರ್ಎನ್ ಪುಷ್ಪ. ನಾವು ಮಣ್ಣಿಗೆ ಆಗಿರ್ಬೋದು, ಬೀಜಕ್ಕಾಗ್ಬೋದು, ಸಸಿಗಳಿಗಾಗ್ಬೋದು, ಇವನ್ನ ಸಸಿಗಳನ್ನ ಅದ್ದೋದು ಅಥವಾ ಈ ಬಾಳೆ ಕಂದುಗಳನ್ನ ಉಪಚಾರ ಮಾಡೋದು, ಈ ರೀತಿ ಜೈವಿಕ ಶಿಲೀಂಧ್ರಾಣು ಟ್ರೈಕೋಡರ್ಮನ ಉಪಚಾರ ಮಾಡಿ ನಾವು ನಾಟಿಗೆ ಅಥವಾ ಬಿತ್ತನೆಗೆ ಬಳಸಿದಾಗ ಇದು ಆ ಬೇರುಗಳ ಸುತ್ತನೇ ಬೆಳೀತದೆ. ಈ ಟ್ರೈಕೋಡರ್ಮ ವಿರಿಡೆ ಅಂತಕ್ಕಂಥದ್ದು ಅಥವಾ ಹಾರ್ಜನಮ್ ಅಂತಕ್ಕಂಥದ್ದು ಬೇರಿನ ಸುತ್ತ ಬೆಳೆದ್ಬಿಟ್ಟು ಅದರದೇ ಆದಂಥ ಒಂದು ಹೊದಿಕೆ ಮಾಡ್ತದೆ, ಆ ಗಿಡಗಳಿಗೆ, ಸಸಿಗಳ ಬೇರುಗಳಿಗೆ ಹೊದಿಕೆ ಮಾಡ್ತದೆ. ಅದೇ ರೀತಿ ಇನ್ನೊಂದು ನೆಕ್ಸ್ಟ್ ಏನು ಮಾಡ್ತದೆ ಅಂದರೆ, ಈ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರಾಣು ಪ್ರಚೋದಿತ ಅಂತರ್ವ್ಯಾಪ್ತಿ ನಿರೋಧಕತೆ, ಪ್ರಚೋದಿತ ಇಂಡ್ಯೂಸ್ಡ್ ಸಿಸ್ಟಮಿಕ್ ರೆಸಿಸ್ಟೆನ್ಸ್ ಅಂತೀವಿ, ಅದನ್ನು ನಮಗೆ ಗಿಡಗಳಲ್ಲಿ ಇದು ಬರಂಗೆ ಮಾಡ್ತದೆ, ಪ್ರಚೋದಿತ ರೋಗ ನಿರೋಧಕತೆ. ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಸೆಪ್ಟೆಂಬರ್ ತಿಂಗಳ 3ನೇ ತಾರೀಕಿನಂದು ಬುಧವಾರ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಏರ್ಪಾಡಾಗಿತ್ತು. ಕೃಷಿ ದೀವಿಗೆ ಬಾನುಲಿ ಸರಣಿ ಕಾರ್ಯಕ್ರಮದ ಮೂಲಕ ಕೃಷಿ ತಂತ್ರಜ್ಞಾನಗಳನ್ನು ವಿಜ್ಞಾನಿಗಳೊಂದಿಗೆ ಕಲಿಯುವ ಸಾಧ್ಯತೆ ಉಂಟು. ಇದು ಮಂಡ್ಯದಲ್ಲಿ ನಡೆಯುವಂತಹ ಕೃಷಿ ಮೇಳಕ್ಕೆ ಪೂರಕವಾಗಿ ನಾವು ಆರಂಭ ಮಾಡಿರುವಂತಹ ಬಾನುಲಿ ಸರಣಿ. ಕೃಷಿ ದೀವಿಗೆ ಬಾನುಲಿ ಸರಣಿ ಮುಂದಿನ ವರ್ಷಕ್ಕೂ ಕೂಡ ಮುಂದುವರೆದಿದೆ. ಜೂನ್ 2ನೇ ತಾರೀಖು ಸೋಮವಾರ ಸಹಜ ಸಾವಯವ ಕೃಷಿಯನ್ನು ಕುರಿತು ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ನಿಟ್ರೆ ಗ್ರಾಮದ ಎಚ್.ಕೆ. ಈಶ್ವರಪ್ಪ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಬಂಡೂರು ಕುರಿ ತಗೊಂಡಿದ್ದೀವಿ, ನಮ್ಮ ತೋಟದಲ್ಲಿ ಮೇಯ್ಕೊಳುತ್ತೆ. ಕೋಳಿ ಎಷ್ಟು ಸಾಕಿದ್ದೀರಿ? ಕೋಳಿ ಒಂದು 10 ಕೋಳಿ ಇದೆ, ನಾಟಿ ಕೋಳಿ. ಆಮೇಲೆ ಒಂದು 4 ಮೊಲ ಇದೆ, ಒಂದು 2 ನಾಯಿ ಇದೆ, 2 ಬೆಕ್ಕಿದೆ. ಬೆಳೆಗಳೇನೇನಿದೆ ಹೇಳಿ? ನಮ್ಮ ತೋಟದಲ್ಲಿ ಅದೇ ನಾವು ಗದ್ದೆಗಳು ಫಾರ್ಮ್ ಮಾಡಿ ನೀರಿನ ನಿರ್ವಹಣೆಗೆ ಆದ್ಯತೆ ಕೊಟ್ಟು ರಸ್ತೆ ಮಾಡಿ ನಾವು ಉಳ್ಕೊಳೋದಕ್ಕೆ ಶೆಡ್ ಮಾಡಿಕೊಂಡು ಆಮೇಲೆ ನಾವು ಸುಮಾರು 4-5 ಕಡೆ ನರ್ಸರಿಲಿ ಮುಖ್ಯವಾಗಿ ನಾವು ತೆಂಗು ಮಾಡಿದ್ದೀವಿ. ತೆಂಗು 30 ತೆಂಗಿನ ಸಸಿ ಹಾಕಿದ್ದೀವಿ, 300 ಅಡಿಕೆ ಹಾಕಿದ್ದೀವಿ. ಜೂನ್ 18ರಂದು
ಕೃಷಿ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ಪಿಎಸ್ ಫಾತಿಮಾ ಹಾಗೂ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳಾದ ಡಿ ಬಿಂದುಶ್ರೀ ಮತ್ತು ಎಸ್ ರೇವಂತ್ ರೆಡ್ಡಿ ಅವರು ಪಾಲ್ಗೊಂಡಿದ್ದರು. ಇಲ್ಲಿ ಎಲ್ಲ ಕೋರ್ಸ್ಗಳು ಕೂಡ ಪ್ರಾಯೋಗಿಕನೇ. ನಮ್ಮಲ್ಲಿ ಕ್ರೆಡಿಟ್ ಸಿಸ್ಟಮ್ ಅಂತ ಕೋರ್ಸ್ಗಳು. ಈಗ 1+1 ಅಂತಂದರೆ 1 ಥಿಯರಿ 1 ಪ್ರಾಕ್ಟಿಕಲ್. ಸೊ ಇದೇ ಥರ 2+1 ಅಂತ ಇರುತ್ತೆ. 2 ಥಿಯರಿ 1 ಈ ಥರ ಪ್ರಯೋಗಶಾಲೆಯಲ್ಲಿ ಮತ್ತು ಫೀಲ್ಡಲ್ಲಿ ಅಂದರೆ ಮಾಡಲೇಬೇಕು, ಅವ್ರು ಜಮೀನಿನಲ್ಲಿ ಕೆಲಸಗಳನ್ನ ಮಾಡಲೇಬೇಕು. ಇಲ್ಲಿ ಕ್ರಾಪ್ ಪ್ರೊಡಕ್ಷನ್ ನೀವು ಈಗ ಹೇಳಿದ್ರಲ್ಲ, ಬೆಳೆ ಉತ್ಪಾದನೆ ಅಂತ, ಅದು 0+1 ಅಂದರೆ ಅಲ್ಲಿ ಥಿಯರಿ ಏನೂ ಇಲ್ಲ. ಯಾಕೆಂದರೆ ಅವ್ರಿಗೆ ಥಿಯರಿ ಬೇರೆ ಕೋರ್ಸ್ಗಳು ಹೇಳ್ಕೊಟ್ಟಿರ್ತೀವಿ, ಅದನ್ನು ಅವರು ಜಮೀನಲ್ಲಿ ಬೆಳೆದು ತೋರಿಸ್ಬೇಕು. ಆಗಸ್ಟ್ 15ನೇ ತಾರೀಕಿನಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಪಕ್ಕದಲ್ಲಿರುವ ಕೆಎಐಸಿ ಕಟ್ಟಡದಲ್ಲಿ ನಮ್ಮ ಕಂಪನಿ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಏರ್ಪಾಡಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಈ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ರು. ನಮ್ಮ ಕಂಪನಿ ಬಾನುಲಿ ಸರಣಿ ಮೂಲಕ ಪರಿಚಿತವಾದ ಕೃಷಿ ಬ್ರ್ಯಾಂಡ್ಗಳನ್ನು ಅವರು ಬಿಡುಗಡೆ ಮಾಡಿದ್ರು. ಮಂಡ್ಯದಲ್ಲಿ ರೈತ ಮಾರ್ಟ್ ಒಂದನ್ನು ಸ್ಥಾಪಿಸೋ ಬಗ್ಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸಲಾಯಿತು. ಜುಲೈ 7ರಂದು ಸೋಮವಾರ ವನ ಮಹೋತ್ಸವವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮೈಸೂರಿನ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರೇಗೌಡ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಫುಲ್ ಶೆಟ್ಟಿ. ಜುಲೈ 26ರಂದು ಕೃಷಿ ಹಾಗೂ ಮಹಿಳೆಯನ್ನು ಕುರಿತ ಸಂವಾದ ಪ್ರಸಾರವಾಯಿತು. ಇದರಲ್ಲಿ ಭಾಗವಹಿಸಿದ್ದವರು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಡಾ ಆರ್ಪಿ ಛಾಯಾ ಮತ್ತು ಮಂಡ್ಯ ತಾಲೂಕು ಶಿವಳ್ಳಿಯ ಹರಿಣಿ ರವಿಕುಮಾರ್. ಒಂದ್ಸರಿ ಬೆಂಡೆಕಾಯಿ ಬೆಳೆದಿದ್ದೆ, ಮಾರ್ಕೆಟಿಗೆ ಆಗ್ತಾ ಇದೆ. ಅಲ್ಲಿ ಬೆಳಗ್ಗೆ 4 ಗಂಟೆಗೆ ತಗೊಂಬಂದು ಗಾಡಿಯಿಂದ 2.5 ಟನ್ ನನ್ನ 2 ವೀಲರಲ್ಲೇ ತೊಗೊಂಬರ್ತಿದ್ದೆ ಜಮೀನಿಂದ. ತಗೊಂಬಂದು ಮಾರ್ಕೆಟ್ಗೆ ಹಾಕಿದ್ರೆ 8 ರೂಪಾಯಿ 10 ರೂಪಾಯಿ ಮೇಲೆ ಕೊಡ್ತಿರ್ಲಿಲ್ಲ. ನನಗೂ ಯೋಚನೆ ಬಂತು, ಯಾಕೆ ಇಷ್ಟೆಲ್ಲ ಶ್ರಮ ಪಡಬೇಕು ತಡಿ ಅಂತ ಅಂದ್ಬಿಟ್ಟು ಅಲ್ಲೇ ಇರೋ ಹಾಸ್ಟೆಲ್ಗಳು ಪಿ ಜಿಗಳವ್ರನ್ನ ಕಾಂಟ್ಯಾಕ್ಟಿಗೆ ತೊಗೊಂಡೆ. ಅವ್ರು 15 ರೂಪಾಯಿಗೆ ತೊಗೊತೀನಿ ಅಂತ ಅಂದರು. ನಾನು ಅಂದ್ಕೊಂಡೆ, ನಾನು ಅವ್ರಿಗೆ ಹೋಗಿ ಕೊಟ್ಟು ಅವ್ರಿಗೆ 1 ರೂಪಾಯಿ ಕಮಿಷನ್ ಕೊಡೋದ್ರ ಬದಲು ನಾನೇ ಇಂಡಿಪೆಂಡೆಂಟಾಗಿ ಮಾರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದೆ ಹಂತವಾಗಿ. ಇವಾಗ ಮೊಟ್ಟೆ ಬೇಕಂದರೆ ಅಲ್ಲಿಗೆ ಬರ್ತಾರೆ, ನಾನು ಇರೋ ಜಾಗಕ್ಕೆ ಬರ್ತಾರೆ. ಚಾಮರಾಜನಗರ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಅರಿಶಿಣ ಬೇಸಾಯ, ತಳಿಗಳು, ಅರಿಶಿಣದ ಸಂಸ್ಕರಣೆ ಹಾಗೂ ಮಾರಾಟ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಯೋಜಿಸಿ ಪ್ರಸಾರ ಮಾಡಲಾಯಿತು. ಪ್ರತಿ 15 ದಿನಗಳಿಗೊಮ್ಮೆ ಈ ಕಾರ್ಯಕ್ರಮ ನಿರಂತರವಾಗಿ ಪ್ರಸಾರವಾಗಿದೆ. ಚಾಮರಾಜನಗರ, ಮೈಸೂರು, ಮಂಡ್ಯ ಸುತ್ತಮುತ್ತಲ ಪ್ರದೇಶದಲ್ಲಿ ಇರುವಂತಹ ಅರಿಶಿಣ ಬೆಳೆಗಾರರಿಗೆ ದಾರಿದೀಪ ಆಗಿದೆ. ಆಗಸ್ಟ್ 4ರಂದು ಅರಿಶಿಣ ಬೇಸಾಯದಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಕುರಿತ ಸಂವಾದವಿತ್ತು. ಇದರಲ್ಲಿ ಭಾಗವಹಿಸಿದ್ದವರು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾ ಜಿಎಚ್ ಯೋಗೀಶ್ ಮತ್ತು ಗುಂಡ್ಲುಪೇಟೆ ತಾಲೂಕು ತೆರಕಣಾಂಬಿ ಹೋಬಳಿ ಪಡಗೂರಿನ ರಾಘವೇಂದ್ರ ಅವರು. ಅರಿಶಿನ ತಳಿ ಯಾವ್ದು ಬಳಸೋದು ರಾಘವೇಂದ್ರ ತಾವು? ಪ್ರತಿಭಾ ಸರ್. ಪ್ರತಿಭಾ ಸರ್. ಏನದು ಪ್ರತಿಭಾ ತಳಿ ಬರೋಕ್ಕೂ ಮೊದಲು ಲೋಕಲ್ ತಳಿ ಬಳಸ್ತೀವಿ ಸರ್. ನಮ್ಮಲ್ಲಿ ಗೊತ್ತಿರೋದನ್ನೇ ಹೈಬ್ರಿಡ್ ತಳಿಗಳನ್ನ ಬಳಸ್ತಾ ಇನ್ನು KVKಗೆ ಹೋಗಿ ಪರಿಚಯ ಆದಾಗ ಇದನ್ನು ಪ್ರತಿಭಾ ತಳಿ ಕೊಡಿಸ್ಕೊಟ್ರು, ಇವರೇ ಕೊಡಿಸ್ಕೊಟ್ಟಾಗ ಏನಾಯ್ತು, ಅದನ್ನು ಹಾಕಿದ್ಮೇಲೆ ಇಳುವರಿನೂ ನಾವು ಕಂಡು ಸರ್. ಅದಕ್ಕೂ ಮೊದಲು ತುಂಬ ಡೌನ್ ಇತ್ತು ಇಳುವರಿ. ಪ್ರತಿಭಾ ತಳಿ ಹಾಕಿದಾಗ ಕೊಳಕು ಮರನೂ ತುಂಬ ಕಮ್ಮಿ ಮತ್ತು ಇಳುವರಿನೂ ಹೆಚ್ಚಾಯಿತು. ನಮಗೆ ಒಂದು ಎಕರೆಗೆ 25ರಿಂದ 35 ಕ್ವಿಂಟಲ್ ಬರುತ್ತೆ ಸರ್. ಏನು ಒಣಗಿಸಿದ್ದು ಸರ್, ಒಣಗಿಸಿದ್ದು 35 ಕ್ವಿಂಟಲ್ ಗಂಟು ರೀಚ್ ಆಗಿದೆ ಸರ್. ಆಗಸ್ಟ್ 18ರಂದು ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಕಾರ್ಯಚಟುವಟಿಕೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಮೈಸೂರಿನ ಕೆಎಂಎಫ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಕೆಎನ್ ಸುರೇಶ್ ನಾಯಕ್. ಆಗಸ್ಟ್ 28ರಂದು ಗುರುವಾರ ತರಕಾರಿ ಬೇಸಾಯವನ್ನು ಕುರಿತ ಸಂವಾದ ಮೂಡಿಬಂತು. ಇದರಲ್ಲಿ ಪಾಲ್ಗೊಂಡಿದ್ದವರು ಮೈಸೂರು ತಾಲೂಕು ಹಂಚ ಗ್ರಾಮದ ಕೃಷಿಕ ದಂಪತಿ HD ಮಂಜು ಮತ್ತು ಶಶಿಕಲಾ. ಮೇವೇನ್ ಬೆಳ್ಕತ್ತೀರ ಸುಗೆ? ಫಾರಮ್ ಹುಲ್ ಇದೆ, ಅದು ಹಾಕೊಂತೀವಿ ಸರ್. ಬರೀ ಫಾರಮ್ ಹುಲ್ ಕೊಟ್ಟು ಇಲ್ಲ ತಿಂಡಿ ಎಲ್ಲ ಕೊಡ್ತೀವಿ. ಏನೇನ್ ಕೊಡ್ತೀರಿ ಹೇಳಿ? ಅದೇ ಹಿಂಡಿ ಕೊಡ್ತೀವಿ, ಬೂಸ ಕೊಡ್ತೀವಿ, ಪೀಡ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಹಾಕೊಡ್ತೀವಿ ಸರ್. ಅಂದ್ರೆ ಡೈರಿಗೆ ಹಾಲು ಹಾಕ್ತೀರಾ? ಡೈರಿಗೆ ಹಾಲು ಹಾಕ್ತೀವಿ ಸರ್. ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಡೈರಿಗೆ ಹಾಕ್ಬಿಡ್ತೀವಿ ಸರ್. ನೀವೆಷ್ಟು ಮಡಿಕತ್ತೀರಿ? ನಮ್ಗೆ 2 ಲೀಟ್ರ್ ಬೇಕು ಸರ್.
ಬೇಕೇ ಬೇಕಾ? ಬೇಕು ಸರ್. ಮನೆಯಲ್ಲಿ ಆಳುಗಳೆಲ್ಲ ಬರ್ತಾರೆ, ಮಕ್ಕಳಿಗೆಲ್ಲ ಹಾಲು ಕೊಡಬೇಕು. ನಮ್ಮ ಮನೆಯವರೆಲ್ಲ ಹಾಲು ಕುಡಿತಾರೆ. ಅಲ್ಲೆಲ್ಲ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಮಡ್ಕೊಂಡು ಬೇಕಂತ ಯೂಸ್ ಮಾಡ್ಕೊಬಿಡ್ತೀವಿ. ಈ ವರ್ಷ 3 ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮಗಳ ಆಯೋಜನೆ ಆಯಿತು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ಪ್ರಸ್ತುತಪಡಿಸುವ ಈ ಕಾರ್ಯಕ್ರಮ ಅಕ್ಟೋಬರ್ 6ರಂದು ಸೋಮವಾರ ಪಾಂಡವಪುರ ತಾಲೂಕು ರಾಗಿಮುದ್ದನಹಳ್ಳಿಯ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿ ಅವರ ಹೊಂಗೆ ಲಕ್ಷ್ಮಿ ಫಾರಂನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಏರ್ಪಾಡಾಯಿತು. ಸೆಪ್ಟೆಂಬರ್ 1ರಂದು ರೈತ ಶಾಲೆಯನ್ನು ಕುರಿತ ಸಂವಾದ ಮೂಡಿಬಂತು. ಭಾಗವಹಿಸಿದ್ದವರು ಮಂಡ್ಯ ತಾಲೂಕು ಕೆರೆಗೋಡು ಹೋಬಳಿ ಆಲಕೆರೆ ಗ್ರಾಮದ ಸತ್ಯಮೂರ್ತಿ ಹಾಗೂ ಎಎಸ್ ಚಂದ್ರಶೇಖರ್. ಪ್ರಕೃತಿಯನ್ನು ನಂಬ್ಕೊಂಡು ಬದುಕ್ತಿದ್ದಂತಹ ರೈತ ತುಂಬ ಶ್ರೀಮಂತನಾಗಿದ್ದ. ಅವನು ಯಾರನ್ನೂ ಬೇಡ್ತಿರ್ಲಿಲ್ಲ, ಪ್ರಕೃತಿನ ಮಾತ್ರ ಬೇಡ್ತಿದ್ದ. ಪ್ರತಿಯೊಂದೂ ಅವನ ಹತ್ರನೇ ಇತ್ತು. ಉಳುಮೆನೂ ಅವನೇ ಮಾಡ್ಕೋತಿದ್ದ, ಬಿತ್ತನೆ ಬೀಜನೂ ಅವನ ಹತ್ರನೇ ಇರ್ತಿತ್ತು, ಕೊಟ್ಕೊಳ್ಳಿ ಗೊಬ್ಬರನೂ ಅವನಂತವೇ ಇರ್ತಿತ್ತು. ಅದಕ್ಕೆ ಏನಾರ ಕಾಯಿಲೆ ಇತ್ತು ಅದು ಅವರೇ ಮಾಡ್ಕೋತಿದ್ರು. ಮುಯ್ಯಾಳುಗಳು ಇರ್ತಿದ್ರು, ಮನೆಗಳಲ್ಲೂ ಕೆಲಸ ಮಾಡ್ತಿದ್ರು. ನಿನ್ನ ಕೆಲಸಕ್ಕೆ ನಾನು ಬರ್ತೀನಿ, ನನ್ನ ಕೆಲಸಕ್ಕೆ ನೀನು ಬಾ ಅನ್ನೋ ಒಂದು ಮನೋಭಾವನೆ ಇತ್ತು ಅವರಲ್ಲಿ. ಒಂದು ಒಳ್ಳೆ ಪ್ರೀತಿ ವಾತ್ಸಲ್ಯ ಎಲ್ಲ ತುಂಬಿದಂಥ ಒಂದು ಸುಂದರವಾದ ಊರಿತ್ತು. ಸೆಪ್ಟೆಂಬರ್ 6ರ ಶನಿವಾರ ಜೇನು ಸಾಕಾಣಿಕೆಯನ್ನು ಕುರಿತ ಸಂವಾದ ಮೂಡಿಬಂತು. ಇದರಲ್ಲಿ ಭಾಗವಹಿಸಿದ್ದವರು ಮಂಡ್ಯ ತಾಲೂಕು ಮಾರುಗೌಡನಹಳ್ಳಿಯ ಕೃಷಿಕ ದಂಪತಿ ಎಂಸಿ ಕಾಂತರಾಜು ಮತ್ತು ಎಚ್ಬಿ ಸುಧಾ. ಸಮಗ್ರ ಕೃಷಿ ಕಡೆಯಿಂದ 2 ಎಕರೆ ಬಾಳೆ ಬೆಳೆದೆ. ಅದರಲ್ಲಿ ಸಬ್ಸಿಡಿ ಕೊಟ್ಟು ತೋಟಗಾರಿಕೆ ಇಲಾಖೆಯವರು ಬಾಳೆ ಬೆಳೆಸಿದ್ರು. ಆ ಬಾಳೆ ಬೆಳೆದಾಗ ಅದರಲ್ಲಿ ಅಧಿಕಾರಿಯೊಬ್ಬರು ಹೇಳಿದ್ರು, ಈ ನಿಮಗೆ ಬಾಳೆ ಗೊನೆ ಬರಬೇಕು ಅಂತಂದರೆ ನೀಟಾಗೆ ಕ್ಲೀನಾಗೆ ಮತ್ತು ಚಿಪ್ಪುಗಳು ಜಾಸ್ತಿ ಆಗಬೇಕು ಅಂದರೆ ನೀವು ಜೇನು ಬಾಕ್ಸು ಮಡಗಲೇಬೇಕಪ್ಪ, ನೀವು ಮಡಗಲಿಲ್ಲ ಅಂದರೆ ಇದೇನು ಬರೋಲ್ಲ ಅಂತಂದು. ಅದು ಒಂದು ಐಡಿಯಾ ಆಯಿತು. ಅಷ್ಟೊತ್ತಿಗೆ ಅದರಲ್ಲಿ ಬಾಳೆ ಕೃಷಿ ಕಡೆಯಿಂದ ನನಗೆ ಟೂರ್ ಕರ್ಕೋಗಿದ್ದು ಒಳ್ಳೆಯದಾಯಿತು. ಆ ಯಪ್ನತ್ರನೂ ಕೇಳಿದ್ದು ಅದೇ ಥರ ಆಗ್ತು ನನಗೆ. ಸೆಪ್ಟೆಂಬರ್ 18ರಂದು ಗುರುವಾರ ಕೋಳಿ ಸಾಕಾಣಿಕೆಯಲ್ಲಿ ಸುಧಾರಿತ ತಾಂತ್ರಿಕತೆಗಳನ್ನು ಕುರಿತು ತಿಳಿಸಿಕೊಟ್ಟವರು ಮೈಸೂರಿನ ಪಶುವೈದ್ಯರಾದ ಡಾ ಶಶಿಭೂಷಣ್. ಮೊಟ್ಟೆ ಕೋಳಿಗಳಲ್ಲಿ ವೈಟ್ ಎಗ್ಗರ್ಸ್ ಇರ್ತವೆ, ಬ್ರೌನ್ ಎಗ್ಗರ್ಸ್ ಇರುತ್ತೆ. ವೈಟ್ ಎಗ್ಗರ್ಸ್ ತಳಿಗಳಂತಂದರೆ ಸುಮಾರು ಎಲ್ಲ ವೈಟ್ ಲೆಗಾರ್ನ್ಸೇ. ಅದನ್ನು ವೈಟ್ ಲೆಗಾರ್ನ್ಸೇ, ಪೇರೆಂಟ್ ಈಸ್ ಬೇಸಿಕಲಿ ವೈಟ್ ಲೆಗಾರ್ನ್. ಅದರಲ್ಲಿ ಬೇರೆ ಬೇರೆ ತಳಿಗಳು ಅಂದರೆ ಬೇರೆ ಬೇರೆ ಕಂಪ್ನಿಗಳು ಅವರೇ ಅಭಿವೃದ್ಧಿಪಡಿಸ್ಕೊಂಡು ಅವರೇ ಒಂದು ಹೆಸರಿಟ್ಕೊಂಡು ಇದ್ದಾರೆ. ಅದರಲ್ಲಿ ವೈಟ್ ಲೆಗಾರ್ನ್ ವೆರೈಟೀಸಲ್ಲಿ ಏನೇನು ಅಂದರೆ BV300 ಅಂತ ಒಂದು ಬರುತ್ತೆ, ಡಿಕ್ಯಾಲ್ಬ್ ಅಂತ ಒಂದು ಬರುತ್ತೆ, ಹೈಲೈನ್ ಬರುತ್ತೆ, ಹೈಸೆಕ್ಸ್ ಅಂತ ಬರುತ್ತೆ, ಸ್ಕೈಲಾರ್ಕ್ ಲೇಯರ್ಸ್ ಬರುತ್ತೆ. ಹೀಗೆ ಇದು ಇಷ್ಟು ವೆರೈಟೀಸೂ ಇಂಡಿಯಾದಲ್ಲಿ ಸಿಕ್ಕಲ್ಲ. ನವೆಂಬರ್ ತಿಂಗಳ 10ನೇ ತಾರೀಕು ಸೋಮವಾರ ಟಿ ನರಸೀಪುರ ತಾಲೂಕು ಯಾಚೇನಹಳ್ಳಿಯ YS ರಾಮಸ್ವಾಮಿ ಹಾಗೂ HR ಮಂಜುಳಾ ದಂಪತಿಗಳ ಅರ್ಚನಾ ಫಾರಂನಲ್ಲಿ 2ನೇ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಈ ವರ್ಷದ್ದು ಏರ್ಪಾಡಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದಾಳಿಂಬೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಲಾಯಿತು. ಅಕ್ಟೋಬರ್ 7ರಂದು ಮಂಗಳವಾರ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಪಂಜರದಲ್ಲಿ ಮೀನು ಸಾಕಾಣಿಕೆಯನ್ನು ಕುರಿತು ಪಾಂಡವಪುರ ತಾಲೂಕು ಅಂತನಹಳ್ಳಿಯ TB ಪ್ರಶಾಂತ್ ಕುಮಾರ್ ಅವರು ತಿಳಿಸಿಕೊಟ್ರು. ಪಂಜರ ಅದು ಪಾಂಟನ್ಗಳನ್ನು ಬರುತ್ತೆ ಸರ್, ತೇಲುವ ಪಾಂಟನ್ಗಳು, ಪ್ಲಾಸ್ಟಿಕ್ ಪಾಂಟನ್ ಅಂತ. ಯಾಕಂದರೆ ನಮ್ಮ ಇಲಾಖೆಯವರು ಅದೇ ಥರ ಮಾಡಿದರು. ಅಲ್ಲಿ ಬೇರೆ ಬೇರೆಯವರು ನಮ್ಮ ಥರ ಆಸಕ್ತ ಕೃಷಿಕರು ಕಬ್ಬಣ ಮತ್ತು ಡ್ರಮ್ ಎಲ್ಲ ಕಟ್ ಮಾಡಿದರು. ಸುರಕ್ಷತೆಗೆ ಯಾವಾಗಲೂ ಬೆಲೆ ಇದೆ ಅಂತ ಒಂದು ಮಾತಿದೆ. ಹೌದು, ಸುರಕ್ಷತೆಯಾಗಿ ಮಾಡ್ಬೇಕಂತೇಳಿ ಅದು ಅಲೆಗಳೆಲ್ಲ ಇರೋದ್ರಿಂದ ಕಬ್ಬಣದಿಂದ ಮಾಡಿ ಡ್ರಮ್ ಎಲ್ಲ ಮಾಡಿದ್ರೆ ನಾವು ತಿರುಗಾಡುವಾಗ ಪೆಟ್ಟಾದರೆ ಕಾಲು ಯಾವಾಗಲೂ ತೇವದಲ್ಲಿರೋದ್ರಿಂದ ಕೀತ್ಕೊಳ್ಳೋದು ಮತ್ತು ಅದು ಬೇರೆ ಬೇರೆ ಆಗೋದೆಲ್ಲ ಇರುತ್ತೆ ಅಂಥೇಳಿ ಇದು ಪ್ಲ್ಯಾನ್ ಬೇಡ ಅಂಥೇಳಿ ಗೌರ್ಮೆಂಟ್ ಅವರು ಸ್ಟ್ಯಾಂಡರ್ಡಾಗಿ ಮಾಡಿದರು. ಅಕ್ಟೋಬರ್ 9ರಂದು ಭಾರತೀಯ ಆಹಾರ ನಿಗಮದ ಕಾರ್ಯಚಟುವಟಿಕೆಗಳನ್ನು ಕುರಿತ ಸಂವಾದ ಪ್ರಸಾರವಾಯಿತು. ಇದರಲ್ಲಿ ಭಾಗವಹಿಸಿದ್ದವರು ಮೈಸೂರಿನ ಭಾರತೀಯ ಆಹಾರ ನಿಗಮದ ವಿಭಾಗೀಯ ಕಚೇರಿಯ ವ್ಯವಸ್ಥಾಪಕರಾದ KVS ಭಕ್ತವತ್ಸಲಂ ಮತ್ತು ತಾಂತ್ರಿಕ ಸಹಾಯಕರಾದ NB ಶೀತಲ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಸರ್, ರೆಗ್ಯುಲರ್ ಅಕ್ಕಿ ಏನಿದೆಯೋ 1:100 ರೇಷಿಯೋನಲ್ಲಿ ನಾವು FRK ಕೆರ್ನಲ್ಸ್ ಅಂತ ಹೇಳ್ತೀವಿ, ಫೋರ್ಟಿಫೈಡ್ ರೈಸ್ ಕೆರ್ನಲ್ಸ್. ಸೊ 1:100 ರೇಷಿಯೋನಲ್ಲಿ ನಾವು ಮಿಕ್ಸ್ ಮಾಡ್ತೀವಿ. ಈ ಫೋರ್ಟಿಫೈಡ್ ರೈಸ್ ಕೆರ್ನಲ್ಸ್ ಅಂದರೆ ಏನಂದರೆ ಐರನ್, ವಿಟಮಿನ್ B12, ಫಾಲಿಕ್ ಆ್ಯಸಿಡ್, ಈ 3 ಇರೋದನ್ನು ಗ್ರೈನ್ಸ್ ರೂಪದಲ್ಲಿ ರೈಸ್ ಗ್ರೈನ್ ಶೇಪ್ನಲ್ಲಿ ನಾವು ಇರೋದನ್ನು ಅಕ್ಕಿ ಜೊತೆ ಮಿಕ್ಸ್ ಮಾಡಿ ನಾವು ಪಡಿತರ ಅಕ್ಕಿ ರೂಪದಲ್ಲಿ ನಾವು ಜನಕ್ಕೆ ಸಪ್ಲೈ ಆಗೋದಂತ ನೋಡ್ತಾ ಇದ್ದೀವಿ ಸರ್. ಅಂದರೆ ಈ ಸಾರವರ್ಧಿತ ಅಕ್ಕಿನ ಎಲ್ಲಿ ತಯಾರು ಮಾಡೋದು ಸರ್? ಇದು ಕೆಲವೊಂದು ಕಂಪನಿಗಳಿದೆ. ಸೊ ಅವರು FCI ರಿಜಿಸ್ಟರ್ಡ್ ಆಗಿತ್ತು, ಅವ್ರು ಸಪ್ಲೈ ಮಾಡ್ತಾ ಇರ್ತಾರೆ ಸರ್.
ಅಕ್ಟೋಬರ್ 18ರಂದು ಕೃಷಿ ಹಾಗೂ ಪ್ರಾಣಿ ತ್ಯಾಜ್ಯಗಳಿಂದ ಕರಕುಶಲ ವಸ್ತು ತಯಾರಿಕೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ದವಳಪ್ಪ ಸಾತ್ಪುತೆ ಮತ್ತು ಅವರ ಮಗಳು ಸಹನಾ ದವಳಪ್ಪ ಸಾತ್ಪುತೆ. ಸಹನ ರೀಡ್ ಆ್ಯಂಡ್ ಲೆದರ್ ಕ್ರಾಫ್ಟ್ ಅಂತ ಮಾಡ್ಕೊಂಡಿದ್ವಿ ಸರ್. ಇದು NRLM ಅದೆಲ್ಲ ನಂಗೆ ಪರಿಚಯ ಆದಮೇಲೆ ನಾನು ಒಂದು ಸ್ವಸಹಾಯ ಸಂಘ ಮಾಡಿಕೊಂಡೆ, ಅದು 10 ಜನ ಮಹಿಳೆಯರದ್ದು. ಅದಕ್ಕೆ ನಾನೊಂದು ಹೆಸರು ಕೊಡಬೇಕಾಗಿತ್ತು. ನಾನು ಸಹನ ಹ್ಯಾಂಡ್ ಕ್ರಾಫ್ಟ್ ಸ್ವಸಹಾಯ ಸಂಘ ಅಂತ ಒಂದು ರೆಡಿ ಮಾಡಿಕೊಂಡೆ ಸರ್. ಓಕೆ. ಅಂದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ NRLM ಯೋಜನೆಯಲ್ಲಿ ಲಾಭ ತಗೊಂಡಿದ್ದೀಯ ನೀನು? ಲಾಭ ತಗೊಂಡಿದ್ದೀನಿ ಸರ್. ಏನು ತಗೊಂಡಿದ್ಯಮ್ಮ? ಅಂದರೆ ನಾನು ನಮ್ಮ ಗದಗಲ್ಲಿ ನಾನು 2-3 ಸಾರಿಗೆ ಎಕ್ಸಿಬಿಷನಿಗೆಲ್ಲ ಹೋದೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲೆಲ್ಲರೂ ನೋಡಿ ಅಪ್ರಿಷಿಯೇಟ್ ಆಗಿ, ಇಲ್ಲಮ್ಮ ಹಿಂಗೆಲ್ಲ ಲೋನ್ ಗೀನೆಲ್ಲ ಸಿಗುತ್ತೆ, ನೀನು ಲೋನ್ ಮಾಡ್ಕೋಬೋದು, ನೀನು ಇನ್ನೂ ಹೆಚ್ಚಿನದಾಗಿ ನಿನ್ನ ಆರ್ಟಿಸನ್ಸ್ಗೆಲ್ಲ ನಿನ್ನ ಸಪೋರ್ಟ್ ಮಾಡ್ಬೋದು, ಅಂದರೆ ಈ ಥರ ನಿಂಗೆ ಎಲ್ಲೆಲ್ಲಿ ಎಕ್ಸಿಬಿಷನ್ ಇರುತ್ತಲ್ಲ ಅಲ್ಲೆಲ್ಲ ಕಳಿಸ್ತೀವಿ, ಹೋಗ್ತೀನಮ್ಮ ಅಂತ. ಆಯ್ತು ಸರ್ ನಾನು ಹೋಗ್ತೀನಿ ಅಂತ ಹೇಳಿ ಅವ್ರ ಕಡೆಯಿಂದ ಕೆಲವೊಂದಿಷ್ಟು ಸಹಾಯನ ತಗೊಂಡೆ. ಡಿಸೆಂಬರ್ ತಿಂಗಳ 23ನೇ ತಾರೀಕು ಮಂಗಳವಾರ ರಾಷ್ಟ್ರೀಯ ರೈತ ದಿನದಂದು ಈ ವರ್ಷದ 3ನೇ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಆಯೋಜಿತವಾಗಿತ್ತು. ಮಂಡ್ಯ ಜಿಲ್ಲೆ KR-ಪೇಟೆ ತಾಲೂಕಿನ ಕೃಷಿಕ ಸಮಾಜದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. KR-ಪೇಟೆ ತಾಲೂಕು ಲಕ್ಷ್ಮೀಪುರದ LR ಕುಮಾರಸ್ವಾಮಿ ಅವರ KPG ಫಾರಂನಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಹಾಗೆ ಅನೇಕ ಅನುಭವಿ ಕೃಷಿಕರು, ಸಾಧಕ ಕೃಷಿಕರಿಗೆ ಸನ್ಮಾನ ಸಹ ಏರ್ಪಾಡಾಗಿತ್ತು. ನವೆಂಬರ್ 8ರಂದು ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಂಡಿದ್ದವರು ಟಿ. ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚೇನಹಳ್ಳಿಯ YS ರಾಮಸ್ವಾಮಿ ಮತ್ತು ಅವರ ಮಗ YR ಅರವಿಂದ್. ಅವರು 22 ವರ್ಷದ ಹಿಂದೆನೇ ಅವರು ವಾಟರ್ ಕನ್ಸರ್ವೇಷನ್ ಬಗ್ಗೆ ತುಂಬಾ ಆಸಕ್ತಿ ವಹಿಸಿ ಒಂದು 4-5 ಚೆಕ್ ಡ್ಯಾಮ್ಗಳನ್ನ ಅವತ್ತಿನ ಕಾಲದಲ್ಲೇ ಕಟ್ಸ್ಕೊಂಡ್ರು. ಇವತ್ತಿಗೂ ಅಲ್ಲಿ ಮಳೆ ಬಂದಾಗೆಲ್ಲ ಪೂರ್ತಿ ಅಲ್ಲಿ ವಾಟರ್ ಎಲ್ಲ ಕಲೆಕ್ಟ್ ಆಗಿ ಅದರಿಂದ ನಮ್ಮ ಬೋರ್ವೆಲ್ಗೆ ನಮ್ಮೊಬ್ಬರಿಗೆ ಎಲ್ಲ ಅಕ್ಕಪಕ್ಕ ಜಮೀನವ್ರಿಗೂ ಬೋರ್ವೆಲ್ ಎಲ್ಲ ತುಂಬ ರೀಚಾರ್ಜ್ ಆಗುತ್ತೆ. ನಿಮ್ಮ ಜಮೀನಲ್ಲಿ ಎಷ್ಟು ಬೋರ್ವೆಲ್ ಇದೆ ಅರವಿಂದ್ ಅವರೇ? ಖಾಲಿ 4 ಬೋರ್ವೆಲ್ ಇದೆ. 4 ಬೋರ್. ಮುಂದುವರಿಸಿ, ಏನೇನೆಲ್ಲ ನೆಲಜಲ ಸಂರಕ್ಷಣಾ ಕೆಲಸ ಆಗಿದೆ ಅಂತ? ಚೆಕ್ ಡ್ಯಾಮ್ ಇರೋದ್ರಿಂದ ಸಾಕಷ್ಟು ವಾಟರ್ ರೀಚಾರ್ಜ್ ಎಲ್ಲ ಆಗುತ್ತೆ. ಮತ್ತೆ ಕೆಲವೊಂದಷ್ಟು ಕಾಡು ಪ್ರಾಣಿಗಳು, ಪಕ್ಷಿಗಳು ಸಹ ಚೆಕ್ ಡ್ಯಾಮ್ ನಲ್ಲಿ ಬಂದು ನೀರನ್ನ ಬಳಸ್ಕೊಂತವೆ. ನವೆಂಬರ್ 19ರಂದು ಕೃಷಿ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ VS ಅಶೋಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 55ರಿಂದ 60 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ, ಸುಮಾರು 40ರಿಂದ 43-44 ಸಾವಿರ ಹೆಕ್ಟೇರ್ನಷ್ಟು ಕಬ್ಬು, 56ರಿಂದ 57 ಸಾವಿರ ಹೆಕ್ಟೇರ್ನಷ್ಟು ರಾಗಿ, ಈ ಮುಂಗಾರಿನಲ್ಲಿ ಇವು ಪ್ರಮುಖ ಬೆಳೆಗಳು. ಇದನ್ನು ಕೈಗೊಳ್ಳಲಿಕ್ಕೆ ಮೊದಲು ಪೂರ್ವ ಮುಂಗಾರಿನಲ್ಲಿ ಅಲ್ಲಲ್ಲಿ ಸುಮಾರು 20ರಿಂದ 30ರಷ್ಟು ಪ್ರದೇಶದಲ್ಲಿ ಎಳ್ಳು, ಅಲಸಂದೆ, ಭತ್ತದ ಗದ್ದೆನಲ್ಲಿ ಹೆಸರಳೆ ಗಿಡ, ಉದ್ದು, ಹೆಸರು ಈ ಬೆಳೆಗಳು ಚಾಲ್ತಿಯಲ್ಲಿದ್ದಾವೆ. ಪೂರ್ವ ಮುಂಗಾರು ಬೆಳೆಗಳಿಗೆ ಬಿತ್ತನೆ ಬೀಜ ಆಗ್ಬೋದು, ಮುಂಗಾರಿನ ಬೆಳೆಗಳಿಗೆ ಬಿತ್ತನೆ ಬೀಜ ಕೊಡುವಂಥದ್ದು. ನವೆಂಬರ್ 27ರಂದು ಕೃಷಿ ಪ್ರವಾಸೋದ್ಯಮದ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಂಡಿದ್ದವರು ಪಾಂಡವಪುರ ತಾಲೂಕು ಡಿಂಕಾ ಗ್ರಾಮದ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ನ ನಿರ್ದೇಶಕರಾದ DN ಹರ್ಷ ಮತ್ತು ಅಗ್ರಿಯಾನ ಟೂರಿಸಂ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ RS ನವೀನ್. ಅಂಕಿಅಂಶಗಳೆಲ್ಲ ತೆಗೆದು ನೋಡಿದಾಗ ಕೃಷಿ ಪ್ರವಾಸೋದ್ಯಮ ಒಂದು ಬಿಲಿಯನ್ ಗಟ್ಟಲೆ ದೊಡ್ಡ ಬಿಸ್ನೆಸ್ಸು. ಟೂರಿಸಮ್ ಅನ್ನೋದೇ ಒಂದು ದೊಡ್ಡ ಬಿಸ್ನೆಸ್ಸು. ಅದರಲ್ಲಿ ಇವತ್ತು ನಮ್ಮ ಕೃಷಿ ಅನ್ನೋದು ನಾವೇನು ಇವತ್ತು ಹಿಮ್ಮುಖ ಆಗ್ತಾಯಿದ್ದೀವಿ. ಕೃಷಿ ಅಂದರೆ ನಮ್ಮ ಹತ್ರ ಎಲ್ಲ ಇದೆ, ಆದರೆ ನಾವು ಅದನ್ನು ಒಂದು ಬೆಣ್ಣೆಯನ್ನು ಇದೆ ತುಪ್ಪ ಕಾಯ್ಸೋಕೆ ಆಗ್ತಲ್ಲ, ಆ ಪರಿಸ್ಥಿತಿಗಳಲ್ಲಿ ನಾವು ರೈತರು ಇದೆ. ಈ ನಿಟ್ಟಿನಲ್ಲಿ ಕೃಷಿ ಪ್ರವಾಸೋದ್ಯಮ ಅನ್ನೋದು ಒಂದು ನಮ್ಮ ರೈತನಿಗೆ ಒಂದು ಅಡಿಷನಲ್ ಇನ್ಕಮ್. ಯಾವ ರೀತಿ ಅಂದರೆ ನಾವು ಒಂದು ಏನು ಬೆಳೆದಿದ್ದಕ್ಕೆ ಒಂದು ಇವತ್ತು ಮಾರ್ಕೆಟೇ ಸಿಗ್ತಾ ಇಲ್ಲ. ಹಿಂದೆ ಎಲ್ಲ ಬಾರ್ಟ್ರ್ ಸಿಸ್ಟಮ್ ಅಂತಿತ್ತು. ಅಂದರೆ ರೈತ ತಾನೇನು ಬೆಳೆದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದ, ಎಲ್ಲರೂ ಗ್ರಾಹಕರುಗಳು ಅವನ ಹತ್ರ ಬರ್ತಾಯಿದ್ರು, ಅವನು ಸಮೃದ್ಧಿ ಆಗಿದ್ದ. ಕೇಳಿದ್ರೆ ಇವಿಷ್ಟು ಈ ವರ್ಷದಲ್ಲಿ ನಾವು ಆಯೋಜನೆ ಮಾಡಿದ್ದಂತಹ ಸಾರ್ವಜನಿಕ ಕಾರ್ಯಕ್ರಮಗಳು. ಮುಂದಿನ ವರ್ಷ ನಾವೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಮಗೆ ಕುತೂಹಲ ಇರಬಹುದು. ಈಗಾಗಲೇ ಪ್ರಕಟಣೆಯನ್ನು ಆಲಿಸಿರ್ತೀರಿ. ಜನವರಿ 6ನೇ ತಾರೀಖು ಮಂಗಳವಾರ ಮಂಡ್ಯ ತಾಲೂಕು ಕೀಲಾರ ಗ್ರಾಮದ MTN ಕುಮಾರ್ ಹಾಗೂ ಮುಕ್ತಾ ದಂಪತಿಗಳ ಮುಕ್ತಾ ನೇಚರ್ ಆರ್ಚರ್ಡ್ನಲ್ಲಿ ಹೊಸ ವರ್ಷದ ಮೊದಲ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಆಯೋಜಿತವಾಗಿದೆ. ಬಾನುಲಿ ಕೃಷಿ ಬೆಳಗು, ಬಾನುಲಿ ಕೃಷಿ ಬೆಳಗು, ಬಾನುಲಿ ಕೃಷಿ ಬೆಳಗು.
ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಜನವರಿ 6ನೇ ತಾರೀಖು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ತಾಲೂಕು ಕೀಲಾರ ಗ್ರಾಮದ ಎಂಟಿಎನ್ ಕುಮಾರ್ ಹಾಗೂ ಎಚ್ಎಸ್ ಮುಕ್ತಾ ದಂಪತಿಗಳ ಮುಕ್ತಾ ನೇಚರ್ ಆರ್ಚರ್ಡ್ನಲ್ಲಿ. ನಾನು ಎಚ್ಎಸ್ ಮುಕ್ತಾ. ನಾನು ಎಂಟಿಎನ್ ಕುಮಾರ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ತಜ್ಞ ತಂತ್ರಜ್ಞಾನಿ ಜೆವಿ ಹರ್ಷ. ಬನ್ನಿ ಜಾಣರೇ ನಾವು ಹಾಡುವ ವನ್ಯ ಗೀತೆಗೆ ತಾಳ ಹಾಕುವ. ಕೃಷಿ ತಾಂತ್ರಿಕತೆ ಹಾಗೂ ಮೌಲ್ಯವರ್ಧನೆ ಕುರಿತ ನಿಖರ ಮಾಹಿತಿ, ಸೌರಶಕ್ತಿ ಕೃಷಿ ಉಪಕರಣಗಳ ಪ್ರಾತ್ಯಕ್ಷಿಕ ತರಬೇತಿ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ ಭಾಗವಹಿಸಿ. ಮಂಡ್ಯ ತಾಲೂಕು ಕೀಲಾರ ಗ್ರಾಮದ ಮುಕ್ತಾ ನೇಚರ್ ಆರ್ಚರ್ಡ್ನಲ್ಲಿ ಜನವರಿ 6ರಂದು ಮಂಗಳವಾರ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳೆಗು. ಬಾನುಲಿ ಕೃಷಿ ಬೆಳೆಗು. ಬಾನುಲಿ ಕೃಷಿ ಬೆಳೆಗು. ಹಾಗೆ ಮತ್ತೂ ಒಂದು ದಿನಾಂಕವನ್ನು ಬರೆದಿಟ್ಕೊಳ್ಳಿ. ಜನವರಿ 12ನೇ ತಾರೀಖಿನಂದು ಸೋಮವಾರ ಮೈಸೂರಿನ ಕರ್ಜನ್ ಪಾರ್ಕ್ ಆವರಣದಲ್ಲಿರುವ ತೋಟಗಾರಿಕಾ ಇಲಾಖೆಯ ಅಧೀನದಲ್ಲಿರುವಂತಹ ಸಭಾಂಗಣದಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿದೆ. ಡಿಸೆಂಬರ್ 13ರಂದು ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಆಲತ್ತೂರು ಗ್ರಾಮದ ಕೃಷಿಕ ದಂಪತಿ ಎಂ ಶಿವಮೂರ್ತಿ ಮತ್ತು ಜಿ ಶ್ರುತಿ. ಫಸ್ಟ್ ಮಾಡಿದ್ದು ನಾವು ಗೊತ್ತಿಲ್ಲದೆ ಬಳ್ಳಿ ನೆಟ್ಕೊಂಡ್ವಿ ಸರ್. ಯಾಕಂದರೆ ಹಂದಿಗಳು ಬರ್ತವೆ, ನಿಮ್ಮ ಚಿಕ್ಕ ಚಿಕ್ಕ ಸಸಿ ತಗೋಬಿಡ್ತವೆ. ತೆಂಗಿನ ಸಸಿ ಹಾಕಬೇಕು ಅಂತ ಇದ್ದೀರಲ್ಲ ತಗೋಬಿಡ್ತವೆ. ಫಸ್ಟ್ ನೀವು ಸುತ್ತ ಒಂದು ತಂತಿ ಬಿಡಿ ಸಾಕು ಅಂತ ಹೇಳಿದ್ರು. ಸರಿ ಆಯಿತು ತಂತಿ ತಾನೆ ಅಂದ್ಕೊಂಡು ನಾವೇ ಎಲ್ಲ ಸೇರಿಕೊಂಡು ಬಳ್ಳಿ ನೆಟ್ವಿ ಸರ್ ಸುತ್ತ. ಫಸ್ಟು ಸುತ್ತ ನೆಟ್ಬಿಟ್ಟು ಸೋಲಾರ್ ತಂತಿ ಎಲ್ಲ ಇಲ್ಲ, ಫಸ್ಟ್ ತಂತಿ ಬಿಟ್ವಿ. ಅದಾದಮೇಲೆ ಅದೊಂದು 2 ವರ್ಷ ಇತ್ತು ಸರ್. ಆಮೇಲೆ ತಂತಿ ಅದು ಹಂದಿ ಬರೋಕ್ಕೆ ಶುರು ಆಯಿತು. ಆಮೇಲೆ ಸೋಲಾರ್ ತಂದು ಅದಕ್ಕೆ ಫಿಕ್ಸ್ ಮಾಡಿದ್ವಿ. ಡಿಸೆಂಬರ್ 25ರಂದು ವಿಶೇಷ ಕಾರ್ಯಕ್ರಮ ಮೂಡಿಬಂತು. ಮಣ್ಣು ಬದುಕಿನ ಮೂಲ, ಪ್ರಕೃತಿಯ ಒಡಲು. ಇದನ್ನು ನಡೆಸಿಕೊಟ್ಟವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಅಪ್ಪಯ್ಯ ಅಪ್ಪಯ್ಯ. ಓ ಅವ್ವ, ಯಾಕೋ ಅಪ್ಪಯ್ಯ ಊಟನೇ ಮಾಡ್ತಾಯಿಲ್ಲ, ತಟ್ಟೆನೇ ನೋಡ್ಕೊ ಕುಂತೈತೆ. ಅದೇನಾಯ್ತು ಹೊಸಿ ಕೇಳಿ ನೋಡು. ಯಾಕೆ ಮಗ ತಟ್ಟೆ ಮುಂದೆ ಹಿಂಗೆ ಕುಂತಿಯಲ್ಲೋ, ಏನಾಯ್ತಪ್ಪ? ಏನು ಅಂತ ಹೇಳವ, ಈ ತಟ್ಟೆನ ನೋಡ್ತಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅನ್ನ ಸಿಗುತ್ತೋ ಇಲ್ವೋ ಅನ್ಸ್ಬಿಟ್ಟೈತೆ. ಒಂದಲ್ಲ ಎರಡಲ್ಲ 3 ವರ್ಷದಿಂದ ನಾನು ಇಡೀ ಶ್ರಮ ದುಡ್ಡು ಎಲ್ಲನೂ ಈ ಭೂತಾಯಿ ಮೇಲೆ ಹೂಡಿಕೆ ಮಾಡಿದ್ದೀನಿ. ಅವಳೇ ನಮಗೆಲ್ಲ ಆಧಾರ. ಅವಳೇ ನಮ್ಮ ಕೈ ಕೊಟ್ಬಿಟ್ರೆ ಇನ್ಯಾರವ ನಮ್ಮ ಕೈ ಹಿಡಿತಾರೆ? ಅವಳಿಗೆ ನಮ್ಮ ಮೇಲೆ ಕರುಣೆ ಅನ್ನೋದೇ ಇಲ್ಲ. ನಮ್ಮೆಲ್ಲರ ಕೂಗು ಅವಳಿಗೆ ಅದು ಯಾವಾಗ ಕೇಳಿಸುತ್ತೋ ಏನೋ. ಪ್ರತಿದಿನವೂ ಸಾಯುತ್ತಿರುವೇನ, ಹಸಿರೆಲ್ಲ ಖಾಲಿಯಾದಂತೆ, ಪ್ರತಿಕ್ಷಣವೂ ಕಾಡುತ್ತಿದೆ ಭಯವು, ಸದ್ದಿಲ್ಲದ ಕಿರುಚಾಡಿರುವೇನ. ನನ್ನನ್ನು ಉಳಿಸಿ ನನ್ನನ್ನು ಉಳಿಸಿ, ಹಸಿರು ಬೆಳೆಸಿ ನನ್ನನ್ನು ಉಳಿಸಿ. ಕೃಷಿಕರಿಗೆ ಮಾಹಿತಿ ಮತ್ತು ಮನೋರಂಜನೆಯನ್ನು ನೀಡುವ ಸಲುವಾಗಿ ಪ್ರತಿ ಭಾನುವಾರ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಕುದುರೆ ಓಡಿಸೋದು ಅಂದ್ರೆ ಏನ್ ಸುಲಭ ಅಲ್ಲ ತಿಳ್ಕ. ಟ್ರೈನಿಂಗ್ ತಕತೀನಿ ಕಣ್ಜಯ್ಯಣ್ಣ. ಕೊಡ್ತಾರಂತ ಹೋಗಿ ಮೈಸೂರಲ್ಲಿ. ಹ್ಞೂಕಪ್ಪ. ಹತ್ತೋದ್ರಿಂದ ಹಿಡಿದು ಓಡಿಸೋವರೆಗೂ ಕಲಿಸ್ಕೊಡ್ತಾರೆ. ಆಮೇಲೆ ಕುದುರೆನ ಸುಮ್ಕೆ ಸಾಕಿ ಮನೆಯಲ್ಲಿ ಮಡಿಕಬಾರ್ದಂತೆ, ದಿನ ಓಡ್ಬೇಕಂತದ. ಓಡ್ನಿಲ್ಲ ಅಂದ್ರೆ ಆರೋಗ್ಯ ಹಾಳಾಗೋಯ್ತದಂತ. ಮನ್ಸಾದವನು ನಡಿಬೇಕಲ್ವಪ್ಪ. ನಡಿದೆ ಒಂದ್ ಕಡೆ ಕುಂತಿರೇನದು. ದನಕ್ಕೂ ಹಂಗೆ ಅಲ್ವೇನಣ್ಣ ಅನ್ನೋದು, ಅದು ಕಾಲಾಡ್ಬೇಕು ಅಂತ. ಪ್ರಾಣಿ ಎಲ್ಲಾರು ಒಂಥರ ಅವಕ್ಕೆ ಅಭ್ಯಾಸ ಮಾಡಿಸ್ಬೇಕು, ತಿರ್ಗಾಡ್ತಾ ಇರ್ಬೇಕು. ಕುದುರೆಯ ನೀನೊಂದು ನಾನೊಂದು ಕಮಲಕ್ಕೊಂದು ತಕೊಂಡ್ ಅನ್ಸುತ್ತೆ. ಏನಕ್ಕೆ ರೌಂಡ್ ಹೊಡ್ಯಾಕಯ್ಯ ಹತ್ಕ ಹೋಗೋದಪ್ಪ 3 ಜಮೀನಲ್ಲಿ. ಈ ದಸರಾದಲ್ಲಿ ಕುದುರೆ ಮೇಲೆ ಹತ್ಕ ಹೋಗುದಿಲ್ಲ ಪೊಲೀಸ್ನವರು. ಅವ್ರಿಗೇನೋ ಕರೀತಾರಲ್ಲ,
ಏನಂತಾರೋ ಗೊತ್ತಿಲ್ಲ. ಹಂಗೆ ನಾನು ನೀನು ಕಮಲಕ್ಕ ಕುದುರೆ ಮೇಗೆ ಜೊತೆಗೆ ಹೋದ್ರೆ ಇದ್ರ ತನಕ ಹಸುವಾರು ಇದ್ದಾಳ ಗೆಪ್ತಿ ಮಾಡ್ಕೊಬಿಟ್ಟೆ. ಮತ್ತೆ ನಾ ದಸರಾಗ್ ಹೋಗಿಲ್ವ ಜಯಣ್ಣ, ಅಲ್ಲಿ ಹೇಳ್ತಿದ್ರು ಮೈಕ್ನಾಗ್ ಬತ್ತಿತ್ತು ಕುದುರೆಗಳು ಬಂದಾಗ ಹಸುವಾರು ಇದ್ದಾಳದವ್ರು ಹೋಯ್ತಾವ್ರೆ ಅಂತ. ನಮ್ದುವೆ ಕುದುರೆ ಮೇಲಿರೋ ಕೃಷಿಕರ ದಳ ಅಂತ ಮಾಡ್ಕೊಳ್ಳು. ಒಳ್ಳೆ ಹೆಸರೇ ಕಯ್ಯ ಅದು. ಬರುವ ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಬಗ್ಗೆ ತಿಳುವಳಿಕೆಯನ್ನು ನೀಡಲು ಕೃಷಿ ದರ್ಪಣ ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸಾರ ಆಗ್ತಾ ಇದೆ. ಹಾಗೆ ನಿರಂತರವಾಗಿ ಕೃಷಿ ಲೋಕ, ಸಂಶೋಧನಾ ಸಾರ, ಬಾನುಲಿ ಬೇಸಾಯ, ಪರಾಗ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಕೃಷಿರಂಗ ವಿಭಾಗ ರೈತರಿಗಾಗಿ ನೀಡ್ತಾ ಬಂದಿದೆ. ಫೆಬ್ರವರಿಯಲ್ಲಿ ಎಂದಿನಂತೆ ರೇಡಿಯೋ ಕಿಸಾನ್ ದಿನವನ್ನ ಆಯೋಜನೆ ಮಾಡಲಾಗುತ್ತೆ. ಈ ಬಾರಿ ಫೆಬ್ರವರಿ 16ನೇ ತಾರೀಖಿನಂದು ಮೈಸೂರಿನ CIIL ಭಾರತೀಯ ಭಾಷಾ ಸಂಸ್ಥಾನದ ಸಭಾಂಗಣದಲ್ಲಿ ಕೃಷಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಳವಡಿಕೆ, ಕೃತಕ ಬುದ್ಧಿಮತ್ತೆ ಅಳವಡಿಕೆ ಹಾಗೂ ಕೃಷಿ ಸ್ಟಾರ್ಟ್ಅಪ್ಗಳ ಮೇಲಿನ ಒಂದು ವಿಚಾರ ಸಂಕಿರಣ ಆಯೋಜಿತವಾಗಿದೆ. ಹಾಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಕೂಡ ಏರ್ಪಾಡಾಗಿದೆ. ಮಾರ್ಚ್ ತಿಂಗಳಲ್ಲಿ ಮತ್ಸ್ಯ ತರಂಗ ಕಾರ್ಯಕ್ರಮ ಅಂತ್ಯವಾಗುತ್ತೆ. ಹಾಗೆ ಮಾರ್ಚ್ನಲ್ಲಿ ಸಮಾರೋಪ ಸಮಾರಂಭ ಕೂಡ ಏರ್ಪಾಡಾಗಿದೆ. ಮೀನುಗಾರಿಕಾ ಇಲಾಖೆಯವರು ಮತ್ಸ್ಯ ತರಂಗ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಇನ್ನು ಎಂದಿನಂತೆ ಕೃಷಿ ದೀವಿಗೆ ಬಾನುಲಿ ಸರಣಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೋಳಿ ಸಾಕಾಣಿಕೆ ಕುರಿತಾದ ವಿಶೇಷ ಬಾನುಲಿ ಸರಣಿ ಮುಂದಿನ ವರ್ಷ ಆರಂಭವಾಗಲಿದೆ. ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ವರ್ಷಪೂರ್ತಿ ಚಾಮರಾಜನಗರ ಜಿಲ್ಲೆಯ ವಿಶಿಷ್ಟ ವೈಶಿಷ್ಟ್ಯಪೂರ್ಣ ಬೆಳೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡುವ ಆಯೋಜನೆಯನ್ನು ಹೊಂದಿದ್ದೇವೆ. ಕೇಳಿದರೆ ಇವಿಷ್ಟು ಈ ವರ್ಷದ ಕೃಷಿ ಚಕ್ರದ ವೈಶಿಷ್ಟ್ಯಗಳು. ಬರಲಿರುವ ಹೊಸ ವರ್ಷದಲ್ಲಿ ಮತ್ತೆ ವಿಭಿನ್ನವಾದ ವಿಶೇಷವಾದ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳೊಂದಿಗೆ ನಾವು ನಿಮ್ಮನ್ನು ಸದಾ ಭೇಟಿ ಮಾಡ್ತಾನೆ ಇರ್ತೀವಿ. ನೀವು ಸದಾ ನಮ್ಮ ಜೊತೆ ಇರ್ತೀರಾ ಅನ್ನೋ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕೇಳಿದ್ರೆ ಬರಲಿರೋ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಚಕ್ರ ವರ್ಷದ ಕೃಷಿ ಕಾರ್ಯಕ್ರಮಗಳ ಸಿಂಹಾವಲೋಕನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ ಹಾಗೂ ಆರ್ ಲೋಕೇಶ್ವರಿ.